ಬಹಳ ಬೇಸರವಾಗಿರುವಂತ ಒಂದು ಸಂಗತಿ. ಯಾಕೆಂತಂದ್ರೆ ಇವತ್ತಿನ ದಿನ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತಹ ಮತ್ತು ದೇಶದ ಪಿತಾಮಹ ಅಂತ ಅನ್ಸ್ಕೊಂಡಿರುವಂತಹ ಗಾಂಧೀಜಿ ಅವರ ಹೆಸರನ್ನ ಉಳಿಸೋದಿಕ್ಕೆ, ಅದು ಒಂದು ಸ್ಕೀಮ್ ನಲ್ಲಿ ನಾವು ಇವತ್ತಿನ ದಿನ ಹೋರಾಟ ಮಾಡಬೇಕು ಅಂತ ಅನ್ಕೊಳ್ತಾ ಇದೀವಿ ಅನ್ನುವಂತ ಒಂದು ಯೋಚನೆನೆ ದೇಶಕ್ಕೆ ಬಹಳ ಮಾರಕ ಅಂತ ನನಗನ್ಸುತ್ತೆ. ಯಾಕೆಂತಂದ್ರೆ ನೀವು ನೋಡಿರ್ಬಹುದು, ನರೇಂದ್ರ ಮೋದಿ ಅವರು ಯಾವುದೇ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ನಡೆದ್ರು ಕೂಡ, ಯಾವ ದೇಶದ ಅಧ್ಯಕ್ಷರು ಬಂದ್ರು ಕೂಡ, ಪುಟಿನ್ ಬಂದ್ರು ಕೂಡ, ಟ್ರಂಪ್ ಬಂದ್ರು ಕೂಡ, ಎಲ್ಲರೂ ಕೂಡ ಹೋಗುವಂತದ್ದು ಅಥವಾ ಮೊದಲು ಭೇಟಿ ಕೊಡುವಂತದ್ದು ಗಾಂಧಿ ಸ್ಮೃತಿಗೆ, ಗಾಂಧಿಯ ಒಂದು ಸ್ಮಾರಕಕ್ಕೆ. ಆದರೆ ಅಂತಹ ಗಾಂಧೀಜಿ ಅವರ ಹೆಸರನ್ನೇ ಇವತ್ತಿನ ದಿನ ತೆಗಿಬೇಕು ಅನ್ನುವಂತಹ ಒಂದು ಯೋಜನೆಯಲ್ಲಿ ಅಂತಹ ಗಾಂಧಿಯವರ ಹೆಸರನ್ನ ಬದಲಾಯಿಸಬೇಕು ಅಂತ ನರೇಂದ್ರ ಮೋದಿ ಅವರು ಹೊರಟಿರೋದು ಒಂದು. ಅಂಡ್ ಇನ್ನೊಂದು, ಗುಜರಾತ್ ಇಂದ ಬಂದಿರುವಂತಹ ನರೇಂದ್ರ ಮೋದಿ ಅವರು ಗಾಂಧೀಜಿ ಅವರನ್ನ ಇಷ್ಟು ಬೇಗ ಮರ್ತು ಬಿಟ್ರ? ಪ್ರಧಾನಿಯಾದ 3ನೇ ಅವಧಿಗೆ ಅವ್ರಿಗೆ ಗಾಂಧಿ ಸಾಕಾಗೋಯ್ತಾ? ಮುಖ್ಯಮಂತ್ರಿ ಆಗಿದ್ದಾಗ ಹೋಗಿ ಚರಕವನ್ನ ತಿರುಗಿಸುವಂತದ್ದೇನು, ಪ್ರಧಾನಮಂತ್ರಿ ಆದ ಮೊದಲನೇ 2ನೇ ದಿನಕ್ಕೆ ಹೋಗಿ ಗಾಂಧಿ ಸ್ಮೃತಿಗೆ ಮತ್ತು ಸ್ಮಾರಕಕ್ಕೆ ಹೋಗಿ ತಲೆಬಾಗುವಂತದ್ದೇನು? ಆದ್ರೆ ಎಲ್ಲೇ ಹೋದ್ರು ನಾನು ಗಾಂಧಿಯನ್ನ ಮರೆಯಲ್ಲ ಅಂತ ಹೇಳುವಂತಹ ಪ್ರಧಾನಮಂತ್ರಿಗಳಿಗೆ ಇವತ್ತಿನ ದಿನ ಈ ಯೋಚನೆ ಅವರ ಗಮನಕ್ಕೆ ಬಂದಿಲ್ವಾ? ಅಥವಾ ಬಂದಿದ್ರು ಇದ್ರ ಬಗ್ಗೆ ಅವ್ರೇನು ಯೋಚನೆ ಮಾಡ್ತಿಲ್ವಾ ಅನ್ನುವಂಥದ್ದು ನಮ್ಮೆಲ್ರಿಗೂ ಕೂಡ ಇರುವಂತಹ ಪ್ರಶ್ನೆ. ಪ್ರಧಾನಮಂತ್ರಿಗಳು ಅವರಾಗವರೇ ಅವಲೋಕನ ಮಾಡಿಕೊಂಡು ಇದಕ್ಕೊಂದು ಪರಿಹಾರನ ಕೊಡ್ತಾರೆ ಅಂತ ನಾನು ನಂಬಿದ್ದೀನಿ. ಅಕಸ್ಮಾತ್ ಅದು ಸಾಧ್ಯ ಆಗ್ಲಿಲ್ಲ ಅಂತಂದ್ರೆ ಕಾಂಗ್ರೆಸ್ ಪಕ್ಷದಿಂದ ಮತ್ತು ದೇಶದ ಯುವಕರಿಂದ ಒಂದು ಉಗ್ರ ಹೋರಾಟವನ್ನ ನಾವು ನಡೆಸಿ ಅದನ್ನ ಹೇಗೆ ದಾರಿಗೆ ತರಬೇಕು ಅನ್ನೋದು ನಮಗೆ ಗೊತ್ತಿದೆ. ಬಹಳ ನಾನು ಅಭಿನಂದನೆಯನ್ನ ಸಲ್ಲಿಸ್ತೀನಿ. ಯಾಕೆಂತಂದ್ರೆ 30% ಸಂಸತ್ತಿನಲ್ಲಿ ಪಾಸ್ ಆಗಿದ್ದಂಥದ್ದು 33%. ಆದ್ರೆ ಸ್ಥಳೀಯ ಮಟ್ಟದಲ್ಲಿ 50% ಕೊಡ್ಬೇಕು ಅನ್ನುವಂಥದ್ದು ಬೇರೆ ಬೇರೆ ಬೆಂಗಳೂರಿನ ಹೊರಗಡೆ ನಡೀತಾ ಇತ್ತು. ಆದ್ರೆ ಬೆಂಗಳೂರಿನಲ್ಲೂ ಕೂಡ GBA ನಲ್ಲಿ ಇವತ್ತಿನ ದಿನ ಕಾಂಗ್ರೆಸ್ ಪಕ್ಷದ ಸರ್ಕಾರ ನಾವು ಅಧಿಕಾರಕ್ಕೆ ಬಂದ ನಂತರದಲ್ಲಿ ನಾವು ಪ್ರಾಮಿಸ್ ಮಾಡಿದ್ವಿ, GBA ಎಲೆಕ್ಷನ್ಸ್ ನ ನಡೆಸ್ತೀವಿ, BBMPಗೆ ಒಂದು ನ್ಯಾಯವನ್ನು ಒದಗಿಸ್ತೀವಿ ಅಂತ. ಅದು ಹೆಣ್ಮಕ್ಳ ಮೂಲಕ 50% ನೀಡೋದ್ರ ಮೂಲಕ ಈ ಒಂದು ನ್ಯಾಯ ಒದಗಿಸ್ತಾ ಇದೀವಿ ಅನ್ನೋದು ಅದು ನನಗೆ ಬಹಳ ಸಂತಸ ಅನ್ನಿಸ್ತಿದೆ.